ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗ್ಯಾರಂಟಿ ಆಫ್ ಅ ಪ್ರಾಫಿಟ್ ಟು ಅ ಪಾರ್ಟ್ನರ್ ಇದ್ರ ಮೇಲೆ ಸಮ್ಸನ್ನು ನೋಡೋಣ. ಫಸ್ಟು ಮೀನಿಂಗನ್ನು ತಿಳ್ಕೊಣ. Sometimes a partner is admitted into the firm with a guarantee of certain minimum amount of profits. Such guarantee may be given by all the old partners in a certain ratio or by any of the old partners individually to the new partner. ಅಂತಂದ್ರೆ ಏನು ರೀ ಮೀನಿಂಗ್ ಏನು ರೀ? ಗ್ಯಾರಂಟಿ ಆಫ್ ಅ ಪ್ರಾಫಿಟ್ ಟು ಅ ಪಾರ್ಟ್ನರ್ ಅಂದ್ರೆ ಯಾವುದೋ ಒಂದು ಹೊಸ ಪಾರ್ಟ್ನರ್ ಒಂದು ಫರ್ಮಿಗೆ ಅಡ್ಮಿಟ್ ಆತಾನಂತಂದ್ರೆ ಅವ್ನಿಗೆ ಏನು ಮಾಡ್ತೀವಿ ನಾವು ಸರ್ಟೆನ್ ಅಮೌಂಟ್ ಮಿನಿಮಮ್ ಅಮೌಂಟನ್ನು ಏನು ಮಾಡ್ತೀವಿ ಗ್ಯಾರಂಟಿ ಕೊಡ್ತೀವಿ ನಾವು ಅವ್ರಿಗೆ, ಇಷ್ಟು ಪ್ರಾಫಿಟ್ ಅಂತೂ ನಿಮಗೆ ಸಿಗ್ತೈತಿ ಅಂತಂದು. ಅದೇನು ಮಾಡ್ತಾರೆ, ಆ ಗ್ಯಾರಂಟಿನ ಯಾರು ಕೊಡ್ತಾರೆ? ಆಲ್ ದಿ ಓಲ್ಡ್ ಪಾರ್ಟ್ನರ್ಸರ ಕೊಡ್ತಾರೆ, ಅಥವಾ ಒಂದು ಸರ್ಟೆನ್ ರೇಷಿಯೋ ಹಾಕ್ಕೊಂಡು ಆಲ್ ದಿ ಓಲ್ಡ್ ಪಾರ್ಟ್ನರ್ಸರ ಕೊಡ್ತಾರೆ, ಅಥವಾ ಒಬ್ಬ ಪಾರ್ಟ್ನರನ್ನು ಏನು ಮಾಡ್ತಾನೆ ಅವನಿಗೆ ಗ್ಯಾರಂಟಿಯನ್ನು ಕೊಡ್ತಾನೆ. ಅದಕ್ಕೆ ಏನಂತೀವಿ? ಗ್ಯಾರಂಟಿ ಆಫ್ ಅ ಪ್ರಾಫಿಟ್ ಟು ಅ ಪಾರ್ಟ್ನರ್ ಅಂತ ಕರಿತೀವಿ. ದ ಮಿನಿಮಮ್ ಗ್ಯಾರಂಟಿಡ್ ಅಮೌಂಟ್ ಶಾಲ್ ಬಿ ಪೇಡ್ ಟು ಸಚ್ ನ್ಯೂ ಪಾರ್ಟ್ನರ್ ವೆನ್ ಹೀಸ್ ಅ ಶೇರ್ ಆಫ್ ಪ್ರಾಫಿಟ್ ಆ್ಯಸ್ ಪರ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಲೆಸ್ ದ್ಯಾನ್ ದ ಗ್ಯಾರಂಟಿಡ್ ಅಮೌಂಟ್. ಆ ಮಿನಿಮಮ್ ಗ್ಯಾರಂಟಿಯನ್ನು ನಾವು ಯಾವುದನ್ನು ಯಾವಾಗ ಕೊಡ್ತೀವಿ ಅಂತಂದ್ರೆ, ಇವ್ರಿಗೇನು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಒಂದು ಮಿನಿಮಮ್ ಗ್ಯಾರಂಟಿ ಅಂತ ಹೇಳಿರ್ತೀವಲ್ಲ, ಅದನ್ನು ನಾವು ಯಾವಾಗ ಕೊಡ್ತೀವಿ ಅಂತಂದ್ರೆ, ಏನು ಒಂದು ಫರ್ಮ್ ಪ್ರಾಫಿಟನ್ನು ಅರ್ನ್ ಮಾಡ್ತೈತಿ ಅದ್ರೊಳಗೆ ಅವ್ರಿಗೇನು ಗ್ಯಾರಂಟಿ ಅಮೌಂಟ್ ನಾವು ಹೇಳಿರ್ತೀವಿ ಅದಕ್ಕಿಂತ ಅವ್ರದ್ದು ಪ್ರಾಫಿಟ್ ಏನಾರ ಕಮ್ಮಿ ಏನಾರ ಬರತ್ತಿತ್ತು ಅಂತಂದ್ರೆ ಅವಾಗ ನಾವೇನು ಮಾಡ್ತೀವಿ, ನ್ಯೂ ಪಾರ್ಟ್ನರಿಗೆ ಒಂದು ಮಿನಿಮಮ್ ಗ್ಯಾರಂಟಿಯನ್ನು ಕೊಡ್ತೀವಿ ನಾವು. ಸೊ ಇದ್ರ ಮೇಲೆ ಒಂದು ಸಮ್ಮನ್ನು ನೋಡೋಣ. ಅಮಿತ್, ಸುಮಿತ್ ಆ್ಯಂಡ್ ಸಮೀಕ್ಷಾ ಆರ್ ಇನ್ ಪಾರ್ಟ್ನರ್ಶಿಪ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2:1. Samiksha's share in profit has been guaranteed by Amit and Sumit to be a minimum sum of rupees 8,000. Profits for the year ended March 31st, 2015 was rupees 36,000. Divide profit among the partners. ಕ್ವಶನ್ ಏನು ಕೇಳ್ಯಾರಿ ಅವರು? ಅಮಿತ್, ಸುಮಿತ್ ಆ್ಯಂಡ್ ಸಮೀಕ್ಷಾ ಅವರು ಪಾರ್ಟ್ನರ್ಶಿಪ್ಪನ್ನು ಬಿಸ್ನೆಸ್ ಐತೆ ಅವ್ರದ್ದು. ಅವ್ರು ಏನು ಮಾಡ್ತಾರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಅವ್ರದ್ದು 3:2:1 ಐತಿ. ಸಮೀಕ್ಷಾಸ್ ಶೇರ್ ಇನ್ ಪ್ರಾಫಿಟ್ ಹ್ಯಾಸ್ ಬಿನ್ ಗ್ಯಾರಂಟಿಡ್ ಬೈ ಅಮಿತ್ ಆ್ಯಂಡ್ ಸುಮಿತ್ ಟು ಬಿ ಅ ಮಿನಿಮಮ್ ಸಮ್ ಆಫ್ rupees 8,000. ಈ ಸಮೀಕ್ಷಾ ಅವರಿಗೆ ಒಂದು ಗ್ಯಾರಂಟಿಯನ್ನು ಕೊಡ್ತಾರೆ ಅವರು. ಎಷ್ಟು ಅಮೌಂಟನ್ನು ಗ್ಯಾರಂಟಿ ಕೊಡ್ತಾರೆ? 8,000 ರೂಪಾಯಿ ಮಿನಿಮಮ್ ಪ್ರಾಫಿಟ್ ಅಂತೂ ಐತಿ ಅಂತಂದು. ಯಾರು ಗ್ಯಾರಂಟಿ ಕೊಡ್ತಾರೆ ಅಂದರೆ ಅಮಿತ್ ಮತ್ತು ಸುಮಿತ್ ಅವರು ಗ್ಯಾರಂಟಿಯನ್ನು ಕೊಡ್ತಾರೆ. ಪ್ರಾಫಿಟ್ಸ್ ಫಾರ್ ದ ಇಯರ್ ಎಂಡೆಡ್ March 31st, 2015 ವಾಸ್ rupees 36,000. ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟೈತ್ರಿ? 36,000 ರೂಪಾಯಿ ಕೊಟ್ಟಾರ. ಡಿವೈಡ್ ಪ್ರಾಫಿಟ್ ಅಮಾಂಗ್ ದಿ ಪಾರ್ಟ್ನರ್ಸ್. ಪ್ರಾಫಿಟನ್ನು ಪಾರ್ಟ್ನರ್ಸಿಗೆ ಡಿವೈಡ್ ಮಾಡಿ ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಆನ್ಸರ್ ಬಂದುಬಿಟ್ಟು ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಸಮೀಕ್ಷಾ ಅಂತ ಬರೀಬೇಕು. ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಸಮೀಕ್ಷಾ ಎಷ್ಟಿದೆ? 8,000 ಇದೆ ಲೆಕ್ಕದಲ್ಲಿ. ಲೆಸ್ ಸಮೀಕ್ಷಾಸ್ ಶೇರ್ ಇನ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸಮೀಕ್ಷಾ ಅವ್ರದ್ದು ಶೇರ್ ಎಷ್ಟೈತಿ ಪ್ರಾಫಿಟ್ನಾಗ ಅಂತ ಅದನ್ನು ಲೆಸ್ ಮಾಡಬೇಕು. 36,000 ಪರ್ March 31st, 2015 ಇಯರ್ದು ಪ್ರಾಫಿಟ್ ಬಂದುಬಿಟ್ಟು 36,000 ಇದೆ. ಇಂಟು ಸಮೀಕ್ಷಾಸ್ ಶೇರ್ ಅಂತಂದರೆ 3:2:1 1 ಸಮೀಕ್ಷಾ ಐತಿ, 1/6 ಮಾಡಬೇಕು. ಸೊ 36,000 ಇಂಟು 1/6 ಮಾಡಿದರೆ 6,000 ಬಂತು. ಸೊ ಈ 8,000ದಲ್ಲಿ 6,000 ಕಳೆದ್ರೆ 2,000 ಬರುತ್ತೆ. ಅಂದರೆ ಅವ್ರಿಗೆ ನಾವೇನು ಹೇಳಿದ್ವಿ, ಮಿನಿಮಮ್ ಗ್ಯಾರಂಟಿ ಪ್ರಾಫಿಟ್ಟು 8,000 ಅಂತ ಹೇಳಿದ್ವಿ. ಬಟ್ ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಬಂದುಬಿಟ್ಟು 6,000 ಇದೆ. ಸೊ ರಿಮೈನಿಂಗ್ 2,000ನ್ನು ಇದನ್ನೇನು ಮಾಡ್ತಾರೆ, ಈ ಡೆಫಿಷಿಯನ್ಸಿ ಟು ಬಿ ಬೋರೋನ್ ಬೈ ಅಮಿತ್ ಆ್ಯಂಡ್ ಸುಮಿತ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ 3:2. ಇದನ್ನು ಅಮಿತ್ ಮತ್ತು ಸುಮಿತ್ ಅವ್ರು ಏನು ಮಾಡ್ತಾರೆ, ಅದನ್ನು ಫುಲ್ಫಿಲ್ ಮಾಡಿಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅವರು? ಸಮೀಕ್ಷಾ ಅವ್ರಿಗೆ ಕೊಡ್ತಾರೆ. ಸೊ ಈ ಥರ ಫಾರ್ಮೆಟ್ ಹಾಕಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2015. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ 2 ಸೈಡ್ ಮಾಡಬೇಕು. ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ಅಮೌಂಟ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಕ್ರೆಡಿಟ್ ಕಡೆ ಬೈ P&L ಬ್ರ್ಯಾಕೆಟ್ನಾಗ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟೈತ್ರಿ? 36,000 ಐತಿ. ಅದನ್ನು ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಫಸ್ಟ್ ಈ ಕಡೆ ಡೆಬಿಟ್ ಕಡೆ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಅಮಿತ್ಸ್ ಕ್ಯಾಪಿಟಲ್. ಅಮಿತ್ ಅವ್ರಿಗೆ ಹಂಚಬೇಕು ಕ್ಯಾಪಿಟಲನ್ನು. ಪ್ರಾಫಿಟ್ ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಎಷ್ಟೈತಿ ಅವರಿಗೆ ಹಂಚಬೇಕು ಅಮಿತ್ ಅವ್ರಿಗೆ. 36,000 ಪ್ರಾಫಿಟ್ ಹೋಲ್ ಇಯರ್ದು ಐತಿ. ಇಂಟು ಅವ್ರದ್ದು ಶೇರ್ ಎಷ್ಟೈತಿ? 3/6 ಐತಿ. ಸೊ ಆ ಕ್ಯಾಲ್ಕುಲೇಷನ್ ಮಾಡಿದಾಗ 18,000 ಬರುತ್ತೆ. ಇದ್ರೊಳಗೆ ಏನು ಮಾಡಬೇಕು, ಸಮೀಕ್ಷಾ ಅವ್ರದ್ದು ಶೇರ್ ಆಫ್ ಪ್ರಾಫಿಟನ್ನು ಕೊಡಬೇಕು. ಲೆಸ್ ಡೆಫಿಷಿಯನ್ಸಿ ಅಂತ ಬರೆದು, ಈಗ ಇನ್ನು 2,000 ಇತ್ತು ಡೆಫಿಷಿಯನ್ಸಿ ನಮಗೆ. ಆ 2,000 ಇಂಟು 3/5 ಅಂದರೆ 3:2 ಪ್ರಕಾರ ಅವರಿಗೆ ಸಮೀಕ್ಷಾ ಅವ್ರಿಗೆ ಕೊಡ್ತಾರೆ ಇವರು. ಅದಕ್ಕೆ 3/5 ಅಂತ ಬರೆದು 2,000 ಇಂಟು 3/5 ಮಾಡಿದರೆ 1,200 ಆಗುತ್ತೆ. ಸೊ 18,000ನಲ್ಲಿ 1,200 ಲೆಸ್ ಮಾಡಿದರೆ 16,800 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಒನ್ ಟು ಸುಮಿತ್ಸ್ ಕ್ಯಾಪಿಟಲ್ ಅಂತ ಬರೋದು. ಪ್ರಾಫಿಟ್ ಎಷ್ಟೈತ್ರಿ? 36,000 ಐತಿ. ಇಂಟು ಅವ್ರದ್ದು ಶೇರು 2/6 ಇದೆ, ಅಂದರೆ 12,000 ಅವ್ರದ್ದು ಪ್ರಾಫಿಟ್ ಆಗುತ್ತೆ. ಅದರೊಳಗೆ ಅವ್ರು ಏನು ಮಾಡಬೇಕು, ಸಮೀಕ್ಷಾ ಅವ್ರಿಗೂ ಕೊಡಬೇಕು. ಲೆಸ್ ಡೆಫಿಷಿಯನ್ಸಿ ಅಂತ ಬರೋದು 2,000 ಇಂಟು 2/5 ಮಾಡಿದರೆ 800 ಬರುತ್ತೆ. ಸೊ 12,000ಅಲ್ಲಿ 800 ಕಳೆದ್ರೆ 11,200 ಸುಮಿತ್ ಅವ್ರಿಗೆ ಪ್ರಾಫಿಟ್ ಹೋಗುತ್ತೆ.
ನೆಕ್ಸ್ಟ್ ಅದೇ ರೀತಿ ಟು ಸಮೀಕ್ಷಾಸ್ ಕ್ಯಾಪಿಟಲ್ ಅಂತ ಬರೋದು 36,000 ಇಂಟು 1/6 ಮಾಡಿದರೆ ಅವ್ರಿಗೆ 6,000 ಇದೆ. ಬಟ್ ನಾವೇನು ಹೇಳಿದ್ವಿ ಅವ್ರಿಗೆ 8,000 ಗ್ಯಾರಂಟಿ ಅಂತ ಕೊಟ್ಟಿದ್ವಿ. ಸೊ ಇವರಿಬ್ಬರು ಏನು ಮಾಡ್ತಾರೆ, ಅಮಿತ್ ಮತ್ತು ಸುಮಿತ್ ಅವರು ಕೊಡ್ತಾರಲ್ಲ ಪ್ರಾಫಿಟನ್ನು, ಅದನ್ನು ಇವ್ರಿಗೆ ಆ್ಯಡ್ ಮಾಡಬೇಕು. ಆ್ಯಡ್ ಡೆಫಿಷಿಯನ್ಸಿ ರಿಸೀವ್ಡ್ ಫ್ರಾಮ್ ಅಂತ ಬರೋದು. ಅಮಿತ್ ಅವ್ರು ಎಷ್ಟು ಕೊಟ್ಟಿದ್ದಾರೆ, 1,200 ಕೊಟ್ಟಿದ್ದಾರೆ. ಸುಮಿತ್ ಅವರು 800 ರೂಪಾಯಿ ಕೊಟ್ಟಿದ್ದಾರೆ. ಸೊ ಮೂರನ್ನು ಕೂಡಿಸಿದಾಗ 8,000 ಬರುತ್ತೆ. ಸೊ ಎರಡು ಕಡೆ ಕಾಲಮನ್ನು ಟೋಟಲ್ ಮಾಡಿದಾಗ ಎಷ್ಟು 36,000 ಬರುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ. ಎಕ್ಸ್, ವೈ ಆ್ಯಂಡ್ ಝಡ್ ಆರ್ ಇನ್ ಪಾರ್ಟ್ನರ್ಶಿಪ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1 ರೆಸ್ಪೆಕ್ಟಿವ್ಲಿ. Z's share in the profit is guaranteed by X and Y to be a minimum of rupees 8,000. The net profit for the year ended March 31, 2015 was rupees 30,000. Prepare P&L appropriation account indicating the amount finally due to each partner. ಕ್ವಶನ್ ಏನು ಕೇಳ್ಯಾರಿ ಅವರು, ಎಕ್ಸ್, ವೈ ಆ್ಯಂಡ್ ಝಡ್ ಅವರು ಪಾರ್ಟ್ನರ್ಶಿಪ್ ಒಳಗದಾರ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು 3:2:1 ಪ್ರಕಾರ ಹಂಚ್ಕೋತಾರಂತ. ನೆಕ್ಸ್ಟ್ ಜಡ್ ಶೇರ್ ಇನ್ ದ ಪ್ರಾಫಿಟ್ ಗ್ಯಾರಂಟಿಡ್ ಬೈ ಎಕ್ಸ್ ಆ್ಯಂಡ್ ವೈ. ಜಡ್ಸ್ ಪ್ರಾಫಿಟನ್ನು ಅವ್ರು ಏನು ಮಾಡ್ತಾರೆ, ಎಕ್ಸ್ ಆ್ಯಂಡ್ ವೈ ಅವರು ಗ್ಯಾರಂಟಿಯನ್ನು ಕೊಡ್ತಾರಂತ. ಮಿನಿಮಮ್ 8,000 ಅಂತ ಗ್ಯಾರಂಟಿ ಕೊಟ್ಟಿರ್ತಾರೆ. ಯಾರು, ಎಕ್ಸ್ ಆ್ಯಂಡ್ ವೈ ಅವರು ಝಡ್ ಅವ್ರಿಗೆ ಕೊಡ್ತಾರೆ. ದ ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 30,000 ಕೊಟ್ಟಿದ್ದಾರೆ. ಇವ್ರು ಏನು ಕೇಳಿದ್ದಾರೆ, P&L ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ, ಅಮೌಂಟನ್ನು ಯಾವ ಥರ ಪ್ರಾಫಿಟನ್ನು ಯಾವ ಥರ ಹಂಚ್ತೀರಿ ಪಾರ್ಟ್ನರ್ಸ್ಗೆ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಮಿನಿಮಮ್ ಪ್ರಾಫಿಟ್ ಗ್ಯಾರಂಟಿ ಟು ಝಡ್ ಅಂತ ಬರೀಬೇಕು. ಮಿನಿಮಮ್ ಪ್ರಾಫಿಟ್ ಎಷ್ಟು ಐತ್ರಿ, 8,000 ಅಂತ ಬರೀಬೇಕು. ಲೆಸ್ ಜಡ್ಸ್ ಶೇರ್ ಇನ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಬರೆದು 30,000 ರೂಪಾಯಿ ಪ್ರಾಫಿಟ್ ಇದೆ ಇಂಟು ಜಡ್ ಶೇರ್ ಅಂದರೆ 1/6 ಆಗುತ್ತೆ. ಲೆಕ್ಕ ಮಾಡಿದಾಗ 5,000 ಬರುತ್ತೆ. ಸೊ 8,000 ಮೈನಸ್ 5,000 ಅಂದರೆ 3,000. ಇನ್ನು 3,000 ಅವ್ರಿಗೆ ನಾವು ಕೊಡಬೇಕು ಅಮೌಂಟ್. ಯಾರಿಗೆ, ಝಡ್ ಅವ್ರಿಗೆ ಕೊಡಬೇಕು. ಇದನ್ನು ಯಾರು ಕೊಡ್ತಾರೆ ಗ್ಯಾರಂಟಿಯನ್ನು, ಎಕ್ಸ್ ಆ್ಯಂಡ್ ವೈ ಅವ್ರು ಕೊಡ್ತಾರೆ. ಅಂದರೆ ದೇರ್ ಫಾರ್ ಡೆಫಿಷಿಯನ್ಸಿ ಟು ಬಿ ಬೋರೋನ್ ಬೈ ಎಕ್ಸ್ ಆ್ಯಂಡ್ ವೈ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ 3:2 ಅಂತ ಬರೀಬೇಕು. ನೆಕ್ಸ್ಟು ಫಾರ್ಮೆಟ್ ಹಾಕಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st 2015. ಈ ಕಡೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ ಮಾಡಿ, ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್. ಈ ಕಡೆ ಕ್ರೆಡಿಟ್ ಕಡೆ ಬರೀಬೇಕು. ಬೈ P&L ಅಕೌಂಟ್ ಬ್ರ್ಯಾಕೆಟ್ನಾಗ ನೆಟ್ ಪ್ರಾಫಿಟ್ ಆಫ್ ದಿ ಇಯರ್ ಎಷ್ಟು ಕೊಟ್ಟಿದ್ದಾರೆ, 30,000 ರೂಪಾಯಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಕಡೆ ಡೆಬಿಟ್ ಕಡೆ ಬರಬೇಕು. ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಎಕ್ಸ್ ಕ್ಯಾಪಿಟಲ್. ಪ್ರಾಫಿಟನ್ನು ಎಕ್ಸ್ ಅವ್ರಿಗೆ ಹಂಚಬೇಕು. 30,000 ರೂಪಾಯಿ ಪ್ರಾಫಿಟ್ ಇದೆ ಇಂಟು ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ ಎಷ್ಟಿದೆ, 3/6 ಇದೆ. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 15,000 ಬರುತ್ತೆ. ಲೆಸ್ ಡೆಫಿಷಿಯನ್ಸಿ ಯಾಕಂದರೆ ಇದು ಏನು ರಿಮೈನಿಂಗ್ 3,000 ಇದೆ ಅಲ್ಲ, ಆ 3,000 ರೂಪಾಯಿನ ಈ ಎಕ್ಸ್ ಮತ್ತು ವೈ ಅವರು ಝಡ್ ಅವ್ರಿಗೆ ಕೊಡ್ತಾರೆ. ಸೊ ಡೆಫಿಷಿಯನ್ಸಿ 3,000 ಇಂಟು 3/5 ಮಾಡಬೇಕು. ಅಂದರೆ 3:2 ರೇಷಿಯೋ ಪ್ರಕಾರ ಅವರು ಝಡ್ ಅವ್ರಿಗೆ ಕೊಡ್ತಾರೆ. 3/5 ಮಾಡಿದಾಗ 1,800 ಬರುತ್ತೆ. ಸೊ 15,000 ಮೈನಸ್ 1,800 ಅಂದರೆ 13,200 ಬರುತ್ತೆ. ಅದೇ ರೀತಿಯಾಗಿ ವೈ, ಟು ವೈಸ್ ಕ್ಯಾಪಿಟಲ್ ಅಂತ ಬರೆದು ಪ್ರಾಫಿಟ್ ಎಷ್ಟಿದೆ ರೀ, 30,000 ಇಂಟು ಅವ್ರದ್ದು ಶೇರ್ ಆಫ್ ಪ್ರಾಫಿಟ್ಟು 2/6 ಆಗುತ್ತೆ. 30,000 ಇಂಟು 2/6 ಮಾಡಿದರೆ 10,000 ಬರುತ್ತೆ. ಲೆಸ್ ಡೆಫಿಷಿಯನ್ಸಿ ಅಂತ ಬರೆದು 3,000 ಇಂಟು 2/5 ಮಾಡಬೇಕು, 1,200 ಬರುತ್ತೆ. ಸೊ 10,000ದಲ್ಲಿ 1,200 ಲೆಸ್ ಮಾಡಿದರೆ 8,800 ಬರುತ್ತೆ. ಟು ಝಡ್ಸ್ ಕ್ಯಾಪಿಟಲ್ ಅಂತ ಬರೆದು 30,000 ಇಂಟು ಅವ್ರದ್ದು ಶೇರ್ ಎಷ್ಟೈತ್ರಿ, 1/6 ಇದೆ, ಅದಕ್ಕೆ 5,000 ಆಗುತ್ತೆ. ಬಟ್ ನಾವೇನು ಗ್ಯಾರಂಟಿ ಕೊಟ್ಟಿವಿ ಅವರಿಗೆ, 8,000 ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಎಕ್ಸ್ ಮತ್ತು ವೈ ಅವರು ಕೊಡ್ತಾರಲ್ಲ ಪ್ರಾಫಿಟನ್ನು, ಅದನ್ನು ಇವ್ರಿಗೆ ಆ್ಯಡ್ ಮಾಡಬೇಕು. ಆ್ಯಡ್ ಡೆಫಿಷಿಯನ್ಸಿ ಅಂತ ಬರೆದು ಎಕ್ಸ್ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ, 1,800 ಇದೆ. ವೈ ಅವ್ರ ಕಾಂಟ್ರಿಬ್ಯೂಷನ್ 1,200 ಇದೆ. ಸೊ 5,000, 1,800, 1,200 ಕೂಡಿಸಿದಾಗ 8,000 ಬರುತ್ತೆ. ಸೊ ಎರಡು ಸೈಡ್ ಈಕ್ವಲ್ 30,000 ಆ್ಯಂಡ್ 30,000 ಬರುತ್ತೆ. Thank you everyone.